ಸ್ನೇಹಿತರೆ, ಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ನೆನಪಾಗ್ತಾ ಇದ್ದಾರೆ. ತುಂಬ ಅಂದರೆ ಅತಿ ನೆನಪಾಗ್ತಾ ಇದ್ದಾರೆ. ಯಾಕೆ ಅಂದರೆ, ಇವತ್ತಿನ ಕನ್ನಡ ಚಿತ್ರರಂಗ ಮೊನ್ನೆ ರೈತ ಅಂತ ಒಂದು ಹಾಡು, ಫಿಲಮ್ ಹೆಸರು ಹೇಳ್ತೀನಿ, ಅಯೋಗ್ಯ 2 ಅಲ್ಲಿ ರೈತ ಅಂತ ಹೇಳಿದ್ದಾರೆ. ಬರೀ ಸಿನಿಮಾದಲ್ಲಿ ಹಾಡಿಗೋಸ್ಕರ, ಸಿನಿಮಾದಲ್ಲಿ ಒಂದು ಪಿಕ್ಚರಿಗೋಸ್ಕರ ಇವರು ಬೇಳೆ ಬೇಯಿಸ್ಕೊಳೋಕ್ಕೋಸ್ಕರ ಇವರು ರೈತ ಅಂತಾರೆ ಹೊರತು ನಿಜವಾದ ರೈತರ ಮೇಲೆ ಅಭಿಮಾನ ಇಲ್ಲ, ನಿಜವಾದ ಭಾಷಾಭಿಮಾನ ಇಲ್ಲ ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ ತಾರೆಯರಿಗೆ ಅನಿಸುತ್ತೆ. ಯಾಕೆ ಈ ಟೈಮಲ್ಲಿ ಅಣ್ಣವ್ರು ಇರಬೇಕಾಗಿತ್ತು? ಯಾಕೆ ಅಣ್ಣವ್ರು ಇಲ್ಲದೆ ಇರೋ ನೆನಪಾಗುತ್ತೆ? ಯಾಕೆ ಅಣ್ಣವ್ರು ಇಲ್ಲದೆ ಇರೋ ಕಾಡುತ್ತೆ ಅಂದರೆ, ಅಣ್ಣವ್ರು ಆಗಿದ್ದು ಅವತ್ತು ಮೈ ಚಳಿ ಬಿಟ್ಟು, ನಾನು ಸ್ಟಾರ್ಡಮ್ ಬಿಟ್ಟು, ನಾನು ಮೇರು ನಟ, ನನಗಷ್ಟು ಅಭಿಮಾನಿ ಅನ್ನೋದು ಬಿಟ್ಟು ಕನ್ನಡ ನೆಲ ಜಲ ಭಾಷೆಗೆ ಅಂತ ಟೊಂಕ ಕಟ್ಟಿ ನಿಂತವರು ಅಣ್ಣವರು. ಅದೇ ಅಣ್ಣವ್ರು ಇವತ್ತು ಬದುಕಿದ್ದಿದ್ರೆ ಬಿಡದಿ ರೈತ ಹೋರಾಟಕ್ಕೆ ಪಾರ್ವತಿ ಬಾ ಹೋಗೋಣ ಅಂಥೇಳಿ ಪಾರ್ವತಮ್ಮನವ್ರನ್ನ ಕರೆದು ಹೋರಾಟಕ್ಕೆ ಧುಮುಕ್ತಿದ್ರು ಅಂತ ಕಾಣುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅಂದು ಗೋಕಾಕ್ ಚಳುವಳಿ ನಡೆದಂಥ ಸಂದರ್ಭದಲ್ಲಿ ಅಣ್ಣವರು ಮಾಡಿದಂಥ ಹೋರಾಟ ಇನ್ನೂ ನೆನಪಿದೆ. ನಮಗೆ ಸರಿಯಾಗಿ ತಿಳಿದಿಲ್ಲ. ಎಲ್ಲರನ್ನು ಹೇಳಿದಾಗ ಆ ಹೋರಾಟ ಇತಿಹಾಸದಲ್ಲಿ ದೊಡ್ಡ ಹೋರಾಟ ಆಗಿತ್ತಂತೆ. ರೈತರುಗಳು ನೆನಪಿಡ್ಕೋಬೇಕು, ಜನಗಳು ನೆನಪಿಡ್ಕೋಬೇಕು, ಸರ್ಕಾರನೇ ನಡಗಿತ್ತಂತೆ. ಅಂಥ ಹೋರಾಟ ಆಗಿತ್ತು. ಆದರೆ ಈಗಿನ ಕಾಲದ ನಟಿಯರು ಸಿನಿಮಾಕ್ಕೋಸ್ಕರ, ತಮ್ಮ ಪ್ರಚಾರಕ್ಕೋಸ್ಕರ ಅಷ್ಟೇ ಒಂದು ಭಾಷೆ ಅಭಿಮಾನ ಯೂಸ್ ಮಾಡ್ಕೊತಾರೆ ಹೊರತು ರೈತರಿಗಲ್ಲ. ಅದೇ ರಾಜ್ಕುಮಾರ್ ಅವರು ಇವತ್ತು ಬದುಕಿದ್ದಿದ್ರೆ, ಜೀವಂತ ಇದ್ದಿದ್ದರೆ, ಇವತ್ತು ಸ್ಯಾಂಡಲ್ವುಡ್ ಬೆಳವಣಿಗೆನ ಮತ್ತೊಂದು ರಂಗದಲ್ಲಿರೋದು, ರೈತರ ಹೋರಾಟಕ್ಕೆ ಇನ್ನೊಂದು ಮೆರುಗಿರೋದು. ಅಂಥವ್ರು ಇಲ್ದಲೇ ಇವತ್ತು ಕನ್ನಡ ಚಿತ್ರರಂಗ ಬರಿದಾಗಿಲ್ಲ. ತುಂಬಿದ ಪಿಕ್ಚರ್ಗಳು ಬರ್ತಾಯಿದ್ದಾವೆ, ಬೇಕಾದಷ್ಟು ಮಾಡ್ತಾರೆ. ಆದರೆ ದುಡ್ಡು ಮಾಡೋಕ್ಕೋಸ್ಕರ, ತಮ್ಮ ಪ್ರಚಾರ ಪ್ರಿಯಕ್ಕೆ, ತಮ್ಮ ಸಿನಿಮಾ ಪ್ರಚಾರಕ್ಕೋಸ್ಕರ ಮಾತ್ರ ರೈತರು ಮತ್ತು ಕನ್ನಡ ಭಾಷೆ ಅಂತಾರೆ ಹೊರತು ನಿಜವಾದ ಹೋರಾಟಗಾರರಾಗಲಿಲ್ಲ. ಆದರೆ ರಾಜ್ಕುಮಾರ್ ಅವರು ತಮ್ಮ ಸ್ಟಾರ್ಡಮ್ ಬಿಟ್ಟು ಜನಗಳಿಗೋಸ್ಕರ, ರೈತರಿಗೋಸ್ಕರ, ಅವತ್ತು ಭಾಷೆಗೋಸ್ಕರ ಮಾಡಿದಂಥ ಗೋಕಾಕ್ ಚಳುವಳಿ ಇತಿಹಾಸದಲ್ಲಿ ನೆನಪಿದೆ. ಹಾಗಾಗಿ ಈ ಮಾತು ಹೇಳಕ್ಕೆ ಬಯಸ್ತೀನಿ. ಅಂಥ ವ್ಯಕ್ತಿಗಳು ಅದಕ್ಕೆ ಯಾವಾಗ ಭಗವಂತ ಕೆಲವೊಂದು ಟೈಮು ನೋಡಿ ಅಂಥವ್ರನ್ನ ಬೇಗ ಕರ್ಕೊಬಿಡ್ತಾನಂತೆ. ಮತ್ತು ಅಂಥ ವ್ಯಕ್ತಿ ಆ ವ್ಯಕ್ತಿ ಥರ ಬೇರೆ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಈಗ ನೆನಪಾಗುತ್ತೆ. ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ, ಶಿವರಾಜ್ಕುಮಾರ್ ಅವರು ರಾಮನಗರದ MLAಗೆ ಹುಷಾರಿಲ್ಲ ಅಂಥೇಳಿ ಮಾತಾಡ್ಸ್ಕೊಬರೋಕ್ಕೆ ಆಸ್ಪತ್ರೆಗೆ ಹೋಗ್ತಾರೆ. ಯಾಕೆಂದರೆ ಅವ್ರ ಫಾರ್ಮ್ ಹೌಸ್ ಅದೇ ಇದರಲ್ಲಿ ಬರುತ್ತೆ. ಕಾಂಗ್ರೆಸ್ ಯಾವುದೋ ಶಾಸಕರ ಒಂದು ನೆಲಹದಿಯಲ್ಲೇ ಅವ್ರದ್ದು ಫಾರ್ಮ್ ಹೌಸ್ ಬರುತ್ತೆ. ಅದಕ್ಕೂ ಇಲ್ಲ, ಅವ್ರ ಮಿಸ್ಸಸ್ಸು ಕಾಂಗ್ರೆಸ್ಸಲ್ಲಿದ್ದಾರೆ, ಅದಕ್ಕೂ ಅಣ್ಣವರು ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬಂದರು. ಆದರೆ ರೈತರು ಹೋರಾಟದ ಬಗ್ಗೆ ಒಂದು ತುಟಿ ಬಿಚ್ಚಲಿಲ್ಲ. ಅದೇ DK ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಹೋದರು, ಅಲ್ಲಿ DK ಶಿವಕುಮಾರ್ ಅವ್ರ ಬಗ್ಗೆ ಹೊಗಳಿದ್ರು. ಆದರೆ ರೈತರ ಬಗ್ಗೆ ಒಂದು ಧ್ವನಿ ಎತ್ತಲಿಲ್ಲ. ಅದಕ್ಕೆ ಕಣ್ರಿ, ಅಣ್ಣವರೇ ಅದೊಂದು ಮಾಸ್ಟರ್ ಪೀಸೇ ಅಂಥ ಪೀಸ್ ಮತ್ತೆ ಬರಲ್ಲ ವ್ಯಕ್ತಿಗಳು ಅನ್ನೋಕ್ಕೆ ಇದು ಸಾಕ್ಷಿ. ಅದೇ ದರ್ಶನ್ ಅವರು ಇದ್ದಿದ್ರು ಒಂದು ಪಕ್ಷ ಆಗಬಾರ್ದು, ತಪ್ಪು ಆಗೋಗಿದೆ. ದರ್ಶನ್ ಅವರು ಇದ್ದಿದ್ರು ಒಂದು ಪಕ್ಷ ಧ್ವನಿ ಎತ್ತಾರನ, ಏನೋ ಅಚಾತುರ್ಯದಲ್ಲಿ ಮಾಡ್ಕೊಂಡು ಇವತ್ತು ಅವರು ಜೈಲಲ್ಲಿ ಕೂರಂಗಾಗಿದೆ. ಹಾಗಾಗಿ ಅಣ್ಣವರ ನೆನಪು ಇವತ್ತು ಕಾಡುತ್ತೆ. ಅಣ್ಣವ್ರು ಇಲ್ಲದೆ ಇರೋ ತನ ಇವತ್ತು ಸ್ಯಾಂಡಲ್ವುಡ್ಡು ಬರೀ ಡೊಳ್ಳು ಇದ್ರ ಥರ, ಪೂರಿ ಥರ ಉಬ್ಬಿದೆ ಹೊರತು ಅದರಲ್ಲಿ ದಮ್ ಇಲ್ಲ ಅಂತ ಇದು ತಿಳಿ ಹೇಳುತ್ತೆ. ಯಾವುದೋ ವ್ಯಕ್ತಿ ತಮ್ಮ ರಾಜಕಾರಣಿಗಳ ವಿಶ್ ಮಾಡೋಕ್ಕೆ ಹೋಗ್ತಾರೆ, ರಾಜಕಾರಣಿಗಳ ಪದಗ್ರಹಣಕ್ಕೆ ಹೋಗ್ತಾರೆ, ಅದರ ರೈತರ ಬಗ್ಗೆ ಕೇಳೋವಷ್ಟು ದಮ್ಮು ಅವರಲ್ಲಿ ಇಲ್ವೇನೋ. ಹಾಗಾಗಿ ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಯಾವ ವ್ಯಕ್ತಿಯ ತೇಜೋವಧೆ ಮತ್ತೊಂದಕ್ಕಲ್ಲ, ರೈತರಿಗೋಸ್ಕರ, ರೈತರ ಪರಕ್ಕೋಸ್ಕರ ಅಂತ ಈ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಅರಸಿ ಕಾಪಾಡಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಸದರಿ. ಜೈ ಶ್ರೀರಾಮ್.